ಸಾಮಾನ್ಯವಾಗಿ ಜನ ಹಳೆ ಕಾಲದ ನೆನಪುಗಳನ್ನ ಮರೆತು ಮುಂದೆ ಸಾಕ್ತಾರೆ. ಆದರೆ ಜನರ ಬಾಳಿನ ಒಡನಾಡಿಯಾಗಿದ್ದ ನೆನಪನ್ನ ಯಾವುದೇ ಕಾರಣಕ್ಕೂ ಮರಿಬಾರದು ಅನ್ನೋ ಉದ್ದೇಶ ಈ ಊರಿನ ಜನರದ್ದು. ಪುರಾತನ ಕಾಲದಲ್ಲಿ ಸಮಯ ಪ್ರಜ್ಞೆಗಾಗಿ ಬೆಳೆಸ್ತಾ ಇದ್ದ ಸಂಪ್ರದಾಯವನ್ನ ಪಾಲಿಸಲಾಗ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರಿನ ಜನ ಸೈರನ್ ಶಬ್ದ ಕೇಳಲು ಶುರು ಮಾಡಿದ್ದಾರೆ. ಕಳೆದ 20 ವರ್ಷಗಳಿಂದ ಮೌನವಾಗಿದ್ದ ಪುತ್ತೂರಿನ ಸೈರನ್ಗೆ ಮತ್ತೆ ಜೀವಕಳೆ ಬಂದಿದೆ. 1971ರಲ್ಲಿ ಲಯನ್ಸ್ ಕ್ಲಬ್ ಸಹಭಾಗಿತ್ವದಲ್ಲಿ ಸೈರನ್ ವ್ಯವಸ್ಥೆ ಮಾಡಲಾಗಿತ್ತು. ಕೆಲಸದಲ್ಲಿದ್ದ ಜನರಿಗೆ ಸಮಯ ತಿಳಿಯಬೇಕು ಅನ್ನೋ ಕಾರಣಕ್ಕೆ ಇದು ಜಾರಿಗೆ ಬಂದಿತ್ತು. ದಿನನಿತ್ಯದ ಬದುಕಿನಲ್ಲಿ ಜನರ ಒಡನಾಡಿ ಎನ್ನುವಂತಾಗಿದ್ದ ಈ ಸೈರನ್ ಬೆಳಗ್ಗೆ, ಮಧ್ಯಾಹ್ನ, ಸಂಜೆ ನಿಖರವಾಗಿ ಸಮಯ ತಿಳಿಸುತ್ತಿತ್ತು. ಗಡಿಯಾರ ಇಲ್ಲದಿದ್ದ ಸಮಯದಲ್ಲಿ ಜನರು ಈ ಸೈರನ್ ಮೂಲಕವೇ ಸಮಯ ತಿಳಿದುಕೊಳ್ಳುತ್ತಿದ್ರು. ಆ ಬಳಿಕ ಸೈರನ್ ಕಾಲ ಮುಗಿದು ತೆರೆಮರೆಗೆ ಸರಿದಿತ್ತು. ಇದೀಗ ಪುತ್ತೂರು ನಗರಸಭೆ ಸುಮಾರು 5 ಲಕ್ಷ ವೆಚ್ಚದಲ್ಲಿ ಸೈರನ್ಗೆ ಮರುಜೀವ ನೀಡಲಾಗಿದೆ. ಪುತ್ತೂರಿನಲ್ಲಿ ನಾವು ಎಲ್ಲದನ್ನು ಮರಿಬಾರದು. ಹಿಂದಿನ ಇತಿಹಾಸಗಳು ಬೇಕು, ಇಂದಿನ ವಿಚಾರಗಳು ಬೇಕು. ಸುಮಾರು 1971ರಲ್ಲಿ ಇದನ್ನೊಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಮಾಡಿದ್ದಾರೆ. ಆನಂತರ 20 ವರ್ಷದಿಂದ ಅದು ನಿಂತು ತುಕ್ಕು ಹಿಡಿತಾ ಇತ್ತು. ಈಗ ಸುಮಾರು ಇದಕ್ಕೆ ಎಕ್ಸ್ಪರ್ಟ್ಗಳನ್ನ ತರಿಸಿ 5 ಲಕ್ಷ ರೂಪಾಯಿಯಲ್ಲಿ ಅದನ್ನು ರಿಪೇರಿ ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ. ಪುತ್ತೂರಿನ ಜನತೆಗೆ ಒಂದು ಅಲರ್ಟ್ನೆಸ್, ಕೈಯಲ್ಲಿ ವಾಚ್ ಇದ್ರೂ ನೋಡುವವರು ಬಾರಿ ಕಡಿಮೆ. ಒಟ್ಟು ಎಲ್ರಿಗೂ ಒಂದು ಸಮಯದ ಬಗ್ಗೆ ಪ್ರಜ್ಞೆ ಮತ್ತು ಅಲರ್ಟ್ನೆಸ್ ಅನ್ನು ಮಾಡುವಂಥ ಕೆಲಸ ಮಾಡ್ತದೆ. ಆ ಉದ್ದೇಶದಿಂದ ಇದನ್ನು ಮಾಡಿದ್ದೀವಿ. ಇವತ್ತು ಸಾರ್ವಜನಿಕವಾಗಿ ಮತ್ತೆ ಆ ಇತಿಹಾಸವನ್ನು ಮರುಕಳಿಸುವಂತ ಒಂದು ವ್ಯವಸ್ಥೆಗೆ ಕೆಲಸ. ಜನರ ಸಮಯ ಪ್ರಜ್ಞೆ ಮತ್ತು ಎಚ್ಚರಿಕೆಯ ಕರೆಗಂಟೆಗೆ ಮರುಜೀವ ಕೊಡಲಾಗಿದೆ. ಬೆಳಗ್ಗೆ 7 ಗಂಟೆ, ಮಧ್ಯಾಹ್ನ 1 ಗಂಟೆ ಹಾಗೂ ಸಂಜೆ 7 ಗಂಟೆಗೆ ಪ್ರತಿದಿನ 15 ಸೆಕೆಂಡ್ಗಳ ಕಾಲ ಈ ಸೈರನ್ ಮೊಳಗಲಿದೆ. ಪುತ್ತೂರಿನ ಸೈರನ್ ಪ್ರಯತ್ನಕ್ಕೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಜನರ ಹತ್ರ ಆ ಸಮಯದ ಪ್ರಜ್ಞೆಯನ್ನು ಮೂಡಿಸಬೇಕು ಅನ್ನೋ ದೃಷ್ಟಿಯಲ್ಲಿ ಈ ಒಂದು ಸೈರನನ್ನು ನಮ್ಮ ಹಿರಿಯರು ಲಯನ್ಸ್ ಕ್ಲಬ್ನವರ ಮೂಲಕ ಮಾಡಿದ್ದಾರೆ ಅನ್ನೋದು ನಮ್ಮ ಇತಿಹಾಸ. ಅದು ಮತ್ತೆ ಇತಿಹಾಸ ಯಾವಾಗಲೂ ಜನಕ್ಕೆ ಗೊತ್ತಾದರೆ ಅದು ಇತಿಹಾಸ ಅಂತ ಆಗ್ತದೆ. ಅದನ್ನು ನಿಲ್ಲಿಸಿದರೆ ಅದು ಇತಿಹಾಸ ಉಳಿಯುವುದಿಲ್ಲ. ನಮ್ಮ ಇವತ್ತಿನ ಶಾಸಕರಾದಂಥ ಅಶೋಕ್ ಕುಮಾರ್ ಅವರು ಆ ಒಂದು ಪ್ರಯತ್ನ ಇವತ್ತು ಜನರಿಗೆ ಹೊಸ ಒಂದು ಪ್ರಜ್ಞೆಯನ್ನು ಮೂಡಿಸಲಿ. ಆ ದಿಕ್ಕಲ್ಲಿ ಪುತ್ತೂರಿನವರಿಗೆ ಈ ಒಂದು ಸೈರನ್ನಿಂದ ಹಿಂದೆ ಮಾಡಿದವರಿಗೆ ಮತ್ತೆ ಮುಂದೆ ಅದನ್ನು ಅನುಕರಣೆ ಮಾಡುವವರಿಗೆ ಕೂಡ ಒಂದು ದಾರಿದೀಪ ಆಗಲಿ ಅಂತೇಳಿ ನಾನು ವಿಶೇಷವಾಗಿ ಹೇಳಲಿಕ್ಕೆ ಇಷ್ಟ. 20 ವರ್ಷದಿಂದ ಸ್ಥಗಿತಗೊಂಡಿರುವಂಥ ಈ ಒಂದು ಸೈರನ್ ಒಂದು ಇತಿಹಾಸಕ್ಕೆ ಸೇರಿತ್ತು. ಮತ್ತೆ ಮಾನ್ಯ ಶಾಸಕ ಅಶೋಕ್ ಕುಮಾರ್ ರೈ ಅವರ ಮುಖಾಂತರ ಮತ್ತು ನಗರಸಭೆಯ ಮುಖಾಂತರ ಮತ್ತೆ ಜನರಿಗೆ ಸ್ವಲ್ಪ ಎಚ್ಚರಿಸುವಂಥ ಕೆಲಸವನ್ನು ಎಲ್ಲರಿಗೂ, ಕಚೇರಿಗೆ ಇರ್ಬೋದು, ಸಾರ್ವಜನಿಕರಿಗೆ ಇರ್ಬೋದು, ಎಲ್ಲರಿಗೆ ಒಂದು ಎಚ್ಚರಿಸುವಂಥ ಕೆಲಸ, ಯಾವುದೇ ಒಂದು ಕೆಲಸವನ್ನು ಮಾಡಲಿಕ್ಕೆ ಸಮಯ ಪಾಲನೆಗೆ ಇದೊಂದು ಎಲ್ಲರಿಗೂ ಉಪಕಾರಿ ಆಗಲಿಕ್ಕೆ. ಎಲ್ಲರೂ ಹಳೆಯದನ್ನ ಮರೆತು ಹೊಸತನದೊಂದಿಗೆ ಓಡುತ್ತಿರುವಂತಹ ಈ ಸಮಯದಲ್ಲಿ ಪುರಾತನ ಕಾಲದ ವ್ಯವಸ್ಥೆ ಉಳಿಸಿಕೊಂಡಿರುವುದು ಮೆಚ್ಚುಗೆಯ ವಿಚಾರವಾಗಿದೆ. ಅಜಿತ್ ಕುಮಾರ್, ನ್ಯೂಸ್ 18, ಪುತ್ತೂರು.